ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣ. ಮೊಟ್ಟೆ ಎಸೆದಿದ್ದ ಆರೋಪಿ ಪುಣ್ಯೇಶ್ ಬಂಧನ. ಬೆಂಗಳೂರಿನ ಶಿವಾಜಿನಗರ ಪೊಲೀಸರಿಂದ ಪುಣ್ಯೇಶ್ ವಿಚಾರಣೆ. ಈತ ಬಾಕ್ಸ್ ಒಂದರಲ್ಲಿ ಮೊಟ್ಟೆಗಳನ್ನ ತಂದಿದ್ದ. ಪುಣ್ಯೇಶ್ ಜೊತೆಯಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರುವ ಶಂಕೆ ಇದೆ. ಮೊಟ್ಟೆಗಳನ್ನು ಎಲ್ಲಿಂದ ತಂದ ಎಂಬ ಬಗ್ಗೆಯೂ ಕೂಡ ವಿಚಾರಣೆ. ಪೂರ್ವ ನಿಯೋಜಿತ ಕೃತ್ಯ ಎಂಬ ಆಯಾಮದಲ್ಲೂ ಕೂಡ ವಿಚಾರಣೆ. ಮೊಟ್ಟೆ ಒಡೆಯಲು ಹೇಳಿದ್ದು ಯಾರು, ಪುಣ್ಯೇಶ್ ಜೊತೆಯಲ್ಲಿ ಇದ್ದವರು ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ವಿಚಾರಣೆಯ ಮೂಲಕ ಮಾಡಲಿದ್ದಾರೆ. ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆಸಲಾಗಿದೆ. ಮುಂದುವರೆದು ಈತನ ಜೊತೆಗೆ ಯಾರ್ಯಾರು ಇದ್ದಾರೆ, ಇದೊಂದು ಷಡ್ಯಂತ್ರವ, ಯಾರದ್ದೋ ಸೂಚನೆಯ ಮೇರೆಗೆ ಯಾರದ್ದೋ ಮಾತನ್ನ ಕೇಳಿಕೊಂಡು ಈ ರೀತಿಯ ಕೃತ್ಯವನ್ನ ಪುಣ್ಯೇಶ್ ಎಸಗಿದ್ನ ಅನ್ನೋದರ ಧಾಟಿಯಲ್ಲೂ ಕೂಡ ಪೊಲೀಸರಿಂದ ವಿಚಾರಣೆ ಮುಂದುವರಿಯುತ್ತೆ. ಇಂದು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗಾಗಲೇ ಆರೋಪಿ ಬಂಧನ ಆಗಿದೆ, ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಇವತ್ತಿನ ಪ್ರಕ್ರಿಯೆಗಳು ಏನೇನು ಇರುತ್ತೆ ಅಂತ ಹೇಳಿ ಕೋರ್ಟ್ಗೆ ಹಾಜರುಪಡಿಸಿದ ಮೇಲೆ ಮತ್ತಷ್ಟು ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆಯನ್ನು ಎಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿರತಕ್ಕಂಥದ್ದು. ಶಿವಾಜಿನಗರ ಪೊಲೀಸರು ಪುಣ್ಯೇಶ್ ಎಂಬಾತನನ್ನ ಬಂಧಿಸಿ ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆತನ ಮುಂದೆ ಹಲವು ಪ್ರಶ್ನೆಗಳನ್ನಿಟ್ಟು ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಯಾರದಾದರೂ ಉದ್ದೇಶಪೂರ್ವಕವಾಗಿ ಸೂಚನೆಯ ಮೇರೆಗೆ ಈ ರೀತಿ ಕೃತ್ಯವನ್ನು ಎಸಗಲಾಗಿದೆಯಾ, ಈ ಹಿಂದೆಯೇ ಪೂರ್ವ ನಿಯೋಜಿತವಾಗಿ ಅಂದ್ರೆ ಷಡ್ಯಂತ್ರವನ್ನು ರೂಪಿಸಿ ಕಾಟನ್ ಬಾಕ್ಸ್ಗಳಲ್ಲಿ ಮೊಟ್ಟೆಯನ್ನು ತಂದಿಟ್ಕೊಂಡಿದ್ರು ಅಂತೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಯಾರ ಇನ್ಸ್ಟ್ರಕ್ಷನ್ ಮೇಲೆಗೆ ಮೊಟ್ಟೆಯನ್ನು ಸಂಗ್ರಹಣೆ ಮಾಡಲಾಗಿತ್ತು ಅಂದ್ರೆ ಬಿಜೆಪಿ ಶಾಸಕರು ಬರುವ ಮಾಹಿತಿ ಮೊದಲೇ ತಿಳಿದುಕೊಂಡು ಅವರ ಮೇಲೆ ಮೊಟ್ಟೆ ಎಸೆಯುವುದಕ್ಕೆ ಏನಾದರೂ ಪ್ರಯತ್ನವನ್ನು ನಡೆಸಿದ್ರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಆಗಿದೆ. ತದನಂತರದಲ್ಲಿ ಪುಣ್ಯೇಶ್ ಜೊತೆಗಿದ್ದಂಥವರ ಬಗ್ಗೆಯೂ ಕೂಡ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರ್ತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆರೋಪಿಗಳನ್ನು ಕೂಡ ಶಿವಾಜಿನಗರ ಪೊಲೀಸರು ಬಂಧಿಸಲಿದ್ದಾರೆ. ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವಪ್ರಸಾದ್. ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣ. ಕಾಂಗ್ರೆಸ್ ವಿರುದ್ಧ ಇವತ್ತು ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಬಿಜೆಪಿ ಧರಣಿಯನ್ನ ಮಾಡಲಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ. ಶಾಸಕರು, ಎಂಎಲ್ಸಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಈಗಾಗಲೇ ಪ್ರಕರಣ ಸಂಬಂಧ ಅವರು ಆರೋಪಿಯನ್ನ ಕೂಡ ಬಂಧಿಸಲಾಗಿದೆ. ಪುಣ್ಯೇಶ್ ಅಂತ ಆತನ ವಿಚಾರಣೆಯನ್ನ ಮಾಡಲಾಗಿದೆ. ಇದೊಂದು ಷಡ್ಯಂತ್ರವ ಅನ್ನೋ ಆಯಾಮದಲ್ಲಿ ಪೊಲೀಸರಿಂದ ತನಿಖೆ ನಡೆದಿದೆ. ಇವತ್ತು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಶಾಸಕರವರ ಮೇಲಿನ ಈ ರೀತಿಯ ವರ್ತನೆ ಸರಿಯಲ್ಲ. ಈತನ ಹಿಂದೆ ಯಾರಿದ್ದಾರೆ ಅನ್ನೋದು ಹೊರಗೆ ಬರಬೇಕು. ಷಡ್ಯಂತ್ರ ಏನಿದೆ ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ಬಿಜೆಪಿ ನಾಯಕರಿಂದಲೂ ಕೂಡ ಇವತ್ತು ಪ್ರತಿಭಟನೆ ನಡೆಯುತ್ತೆ.